ಕೊತ್ತಂಬರಿ ಮೆಹಂತೆ ಕೊತ್ತಂಬರಿ ಮತ್ತೆ ಪಾಲಕ್ ರೀ ಹುಂಚಿಕ ಹ್ಞೂನ್ರಿ ಅಲ್ಲ ಸಬ್ಬಸಿ ರೀ 10,000 ಖರ್ಚು ಮಾಡಿದ್ನಪ್ಪ ಅಂದ್ರೆ ನಮ್ಗೆ 30,000 ಹೋಯ್ತೈತಿ. ಯಾರಿಗೆ ದುಡ್ಡು ಬರ್ತಾರೆ ಭಯಂಕರ 2,000 ರೂಪಾಯಿ ಒಂಚೂರು ಗೊಬ್ಬರ ರೀ ಅಲ್ಲಿಂದ ಗಳೆವು ದುಬಾರಿ ಎಲ್ಲ ದುಬಾರಿ ಅಲ್ರಿ ಏನು ಉಳಿಯಂಗಿಲ್ಲ ರೀ. ಮೆಕ್ಕೆಜೋಳದಾಗ ಅಂತ ನಾಲ್ಕನೇ ಒಟ್ಟು 75% ಖರ್ಚು ಬರೀ 1 ಲಕ್ಷ ಹಾಕಿದ್ರೆ 25,000 ಅಷ್ಟೇ ಉಳಿತೈತಿ. ಅದ್ರ ಈ ವರ್ಷ ಬರಗಾಲ ಬರಗಾಲ ರೀ, ಮಳೆನೇ ಆಗಿಲ್ರಿ ಸರ್. ಅದ್ರ ಎಲ್ಲಿ ಬರ್ತದೆ ಮತ್ತೆ ಏನೇನು ಬರಂಗಿಲ್ಲ ರೀ. ಹಂಗಾಗಿ ಏನ್ ಮಾಡಿದ್ರಿ ಇದು 45 ದಿನ ಪೀಕ್ ಅಲ್ರಿ, ಇರೋ ಸ್ವಲ್ಪ ಲಾಭ ಕಾಣತ್ರಿ, ಅದನ್ನ ಮಾಡ್ಕೊಂತ ಹೊಂಟಿವ್ರಿ. ಈ ಬರಗಾಲ ಇನ್ನು ಜಾಸ್ತಿ ಆಗುತ್ತೆ ಮಾರಲ್ರಿ. ಈಗ ಮಳೆ ಆದ್ರೆ ಮಾರ್ತದೆ ಜಗ್ಗದ್ರಿ. ಮಳೆ ಸಿಕ್ಕಾಪಟ್ಟೆ ಮಳೆ ಆತಂದ್ರ ಮಾರ್ಕೆಟ್ನಾಗ ಮಾರ್ತಾರೆ. ಇದು ಈ ವರ್ಷ ಮಳೆ ಇಲ್ಲ ಅಲ್ರಿ, ಮಾರ್ಕೆಟ್ನಾಗ ಮಾರ್ಬೋದು. ಯಾಕಂದ್ರೆ ಅಂದ್ರೆ ಕೆಳಗಿಲ್ಲ ರೀ, ಮಳೆ ಹೊಡೆದ ಅರ್ಧ ಕೆಟ್ಟು ಬಿಡುತ್ತೆ. ಇದು ಒಂಥರ ವಿಚಿತ್ರ ಇರೋದು. 1 ಎಕರೆದಾಗ ಮೆಕ್ಕೆಜೋಳ ಮಾಡಿದ ಅವ್ರಿಗೆ 4 ತಿಂಗಳು 5 ತಿಂಗಳು ಕಾಯ್ಬೇಕಾಗತ್ತೆ. ಅದು ಕಟಾವಾಗಿ ಮಾರ್ಕೆಟ್ಗೆ ಹೊರಗೆ 5 ತಿಂಗಳು ಆಗುತ್ತೆ. 5 ತಿಂಗಳದಾಗ ಇದು ಸಲ ಬರ್ತೀರಿ, 2 ಸಲ ಬಂದ್ಬಿಡ್ತದೆ. ಒಂದು ಬೆಳೆ ಏನಾರ ಅವ್ರು ಕಳ್ಸಕ್ 5 ತಿಂಗಳು ತಗೊಂಡ್ರೆ 5 ತಿಂಗಳ ನೀವು 2 ಬೆಳೆ ತಗೊಂಡು 2 ಬೆಳೆ ಆರಾಮ್ ತಗೊಂಡ್ಬಿಡ್ತೀವಿ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಸರ್ ಅದು ಬಂದ್ರೆ 5-6 ಲಕ್ಷ ಬರ್ತದೆ. ಅದೇಲಿ ಬರ್ತದ್ರಿ. 5-6 ಲಕ್ಷ ಬಂದ್ರೆ ಇನ್ಯಾರು ಮಾಡ್ತಾರೆ? ಯಾರು ಮಾಡಲ್ರಿ. 5-6 ಲಕ್ಷ ಅಲ್ರಿ, ಹಾಕಿದ ಬಂಡವಾಳ ಬರೋದಿಲ್ರಿ. ಅದಕ್ಕೆ ಗೊಬ್ಬರ ಮೆಕ್ಕೆಜೋಳ ನೋಡ್ರಿ 13, 16, 18 ರೂಪಾಯಿ ಒಂದು ಪ್ಯಾಕೆಟ್ 4 kg ಅವ್ನು ತರ್ಬೇಕ್ರಿ. ಸಾಲ ಗೊಬ್ಬರ ಹಾಕ್ಬೇಕ್ರಿ, ಬಿತ್ತಬೇಕ್ರಿ, ಬಿತ್ತಿಂದ ಮತ್ತೆ ಸುಳ್ಯಾಗ ಗೊಬ್ಬರ ಹಾಕ್ಬೇಕ್ರಿ. ಅದಕ್ಕೆ ಮತ್ತೆ ಹುಳ ತಿನ್ನಕ್ ಹತ್ತಿಬಿಟ್ಟ ಮತ್ತೆ ಹಾಕ್ಬೇಕ್ರಿ. ಅದಕ್ಕೆ ಹಂಗಾಗಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ಸ್ಕೊಂಡ್ಬಿಡ್ತಾರೆ. ಈಗ ಒಂದ ಸತಿ ಹಾಕ್ಬಿಟ್ಟ ಅಂದ್ರ ಅಲ್ಲಿ ಮಾರ್ಕೆಟ್ನಾಗ ಒಂದೇ ದಿನ ಮಾರೋದಲ್ಲ ಅಲ್ರಿ, ಇದು ದಿವಸ ಡೈಲಿ ಮಾರೋದು. ಇದು ಈಗ ದಿವಸ ಮಾರ್ಕೆಟ್ಗೆ ಹೋಗ್ಬೇಕ್ರಿ. ಇದು ಒಮ್ಮೆ ಅಷ್ಟೇ 8 ಎಕರೆ ಹಾಕ್ಯಾರಂದ್ರೆ ಮಾರಕ್ ಆಗಲ್ರಿ. ಮಾರ್ಕೆಟ್ ಎಷ್ಟೈತಿ ದಿವಸ 8 ಮಾರ್ಕೆಟ್ 100 ಇರ್ತೈತಿ ಅಷ್ಟ ಮಾರ್ಬೇಕು. ನೀವು ಮತ್ತೆ ರೆಡಿ ಮಾಡ್ಕೊತೀರಿ. ಫಸ್ಟ್ ಬಲರಾಮ್ ಹೊಡಿತೀರಿ ಗಾಡಿಲಿ. ಬಲರಾಮ್ ಹೊಡೆದ ಅಲ್ಲಿಂದ ದಿಂಡಿ ಕುಂಟಿ ಹೊಡಿತೀರಿ. ದಿಂಡಿ ಕುಂಟಿ ಹೊಡೆದು ಎತ್ತಿಲೆ ಪಟ ಹೊಡಿತೀರಿ. ಈ ಪಟ ಹೊಡೆದ್ರೆ ನಾವು ಬೀಜ ಹೋಗ್ತೀರಿ. ಮುಂದೆ ಉಗ್ಗುತ್ತೀರ ಬೀಜ ಉಗ್ಗಿ ಬಿಡ್ತೀರಿ. ಇದು ಮುಲ್ಲಂಗಿನ ಮುಲ್ಲಂಗಿ ಎಲ್ಲ ಉಗ್ಗದ್ರಿ ಅಷ್ಟೇ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವತ್ತು ರೈತರ ವಿಷಯ, ರೈತರ ಚಾನಲ್, ರೈತರು ಮಾಡ್ತೀನಿ ಅಂತ ಹೆಂಗೆ ಹೇಳಿದ್ದೆ ಅದೇ ರೀತಿ ಇವತ್ತು ಸಾಮಾನ್ಯ ಒಂದು ಬೆಳೆ ಅಂತಂತಾನೆ ಎಲ್ಲರೂ ತಿಳ್ಕೊಂಡಿರ್ಬೋದು. ಮೂಲಂಗಿ ಬೆಳೆ ಅದು ಎಷ್ಟು ಕಾಸ್ಟ್ ಐತೆ ಅಂತ ಅವ್ರಿಗೆ ಗೊತ್ತು. ಅದು ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಲೈಕ್ ಕೊಡಿ, ಕಾಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಇಲ್ಲಿ ಅಣ್ಣರು ಸುಮಾರು ಭೂಮಿ ಅಂದಾರೆ, ಆದ್ರೆ ಈ ಥರ ಕಾಯಿಪಲ್ಯನೇ ಬೆಳಿತಾರೆ. ಯಾವ ಥರ ಬೆಳಿತಾರೆ ಕೇಳೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ನಿಮ್ಮ ಹೆಸರು ಅಣ್ಣ? ಚೆನ್ನಾಗಿ ಆಚಾರ. ನಿಮ್ದು ಯಾವ ಊರು? ನಮ್ದು ಚಿಕ್ಸಿಂದ ಸರ್. ಚಿಕ್ಸಿಂದ. ನಿಮ್ದು ಎಕರೆ ಎಷ್ಟಿತ್ತು? ನಮ್ದು 8 ಎಕರೆ ಐತಿ. 8 ಎಕರೆ ಹೊಲ್ದಾಗ ಇದೇ ತರಕಾರಿನ ಬೆಳಿತೀವಿ. ಏನೇನ್ ತರಕಾರಿ ಬೆಳಿಬೋದ್ರಿ? ಮೆಂತ್ಯವ್ರಿ, ಕೊತ್ತಂಬರಿ, ಮೆಹಂತೆ ಕೊತ್ತಂಬರಿ ಮತ್ತೆ ಪಾಲಕ್ ರೀ, ಹುಂಚಿಕ ಹ್ಞೂನ್ರಿ ಅಲ್ಲ ಸಬ್ಬಸಿ ರೀ. ಹ್ಞೂನ್ರಿ ಇಷ್ಟು ಬೆಳಿತೀವಿ ಸರ್. ಬರೇ ಇವೆಷ್ಟ ರೀ. ಮತ್ತೆ ತರಕಾರಿ ಅದಾರ ಅಷ್ಟು. ಸೂರ್ಯಕಾಂತಿ, ಮೆಕ್ಕೆಜೋಳ, ಕಬ್ಬು ಇಲ್ರಿ ಅವ್ನು ಮಾಡಂಗಿಲ್ರಿ. ಎಷ್ಟು ವರ್ಷದಿಂದ ಇದಾರೆ ನಿಮ್ದು? ಎಲ್ಲ ಒಂದು 10 ವರ್ಷ ಆತ್ರಿ ಮಾಡಕತ್ತೀವಿ. 10 ವರ್ಷ ಆತ್ರಿ? 10 ವರ್ಷ ಆತ್ರಿ. ಇದೇ ರೀ ಮಾಡೋದು ನಾವು. ಅಲ್ರಿ ಅಣ್ಣ, ಅದ್ರಾಗ ಬಹಳ ಒಮ್ಮಿಗೆ ದುಡ್ಡು ಬರ್ತಂತಾರೆ. ಇದ್ರಾಗ ಏನ್ ದುಡ್ಡು ಬರುತ್ತೆ? ಯಾರಿಗೆ ದುಡ್ಡು ಬರ್ತಾರೆ? ಭಯಂಕರ 2,000 ರೂಪಾಯಿ ಒಂಚೂರು ಗೊಬ್ಬರ ರೀ ಅಲ್ಲಿಂದ ಗಳೆವು ದುಬಾರಿ ಎಲ್ಲ ದುಬಾರಿ ಅಲ್ರಿ, ಏನು ಉಳಿಯಂಗಿಲ್ಲ ರೀ. ಮೆಕ್ಕೆಜೋಳದಾಗ ಅಂತ ನಾಲ್ಕನೇ ಒಟ್ಟು 75% ಖರ್ಚು ಬರೀ 1 ಲಕ್ಷ ಹಾಕಿದ್ರೆ 25,000 ಅಷ್ಟೇ ಉಳಿತೈತಿ. ಅದ್ರ ಈ ವರ್ಷ ಬರಗಾಲ ಬರಗಾಲ ರೀ, ಮಳೆನೇ ಆಗಿಲ್ರಿ ಸರ್. ಅದ್ರ ಎಲ್ಲಿ ಬರ್ತದೆ? ಮತ್ತೆ ಏನೇನು ಬರಂಗಿಲ್ಲ ರೀ. ಹಂಗಾಗಿ ಏನ್ ಮಾಡಿದ್ರಿ ಇದು 45 ದಿನ ಪೀಕ್ ಅಲ್ರಿ, ಇರೋ ಸ್ವಲ್ಪ ಲಾಭ ಕಾಣತ್ರಿ, ಅದನ್ನ ಮಾಡ್ಕೊಂತ ಹೊಂಟಿವ್ರಿ. ಬರಗಾಲ ಇರ್ಲಿ, ಮಳೆ ಹೆಚ್ಚಲ್ರಿ. ಒಟ್ಟು ಮಾಡ್ಕೊಂತ ಕಾಯಿಪಲ್ಲೆ ಮಾಡ್ಕೊಂತ ಹೊರಪರ 4 ರೂಪಾಯಿ ಉಳಿತೈತ್ರಿ. ಅಣ್ಣ ಈಗ ನೀವೇನಿದ್ರಿ ಹುಂಚಿಕ, ಕೊತ್ತಂಬರಿ, ಮೆಂತ್ಯ, ಮೂಲಂಗಿ ಅಂದ್ರಿ ಎಷ್ಟೆಷ್ಟು ಗುಂಟೆ? ಎಷ್ಟು 8 ಎಕರೆದಾಗ ಎಷ್ಟೆಷ್ಟು ಗುಂಟೆ ಹಾಕ್ತಿರಿ? ಅದ್ರ ಒಂದ್ಸಲ ಹಾಕಿ ಅರ್ಧ ಎಕರೆ ಹಾಕ್ತಿವ್ರಿ ಸರ್. ಒಂದ್ ಸರಿ ಹಾಕಿದ್ರೆ ಎಲ್ಲವೂ ಅರ್ಧ ಎಕರೆ ರೀ? ಮೂಲಂಗಿ ಅರ್ಧ ಎಕರೆ? ಇಲ್ಲ ಎಲ್ಲ ಒಟ್ಟು 40 ಪಟದಾಗ ನಾವು 4 ದಿನ ಇರ್ತಲ್ರಿ. 10 ಪಟ ಪಾಲಕ್ ರೀ, 10 ಪಟ ಪಾಲಕ್ ರೀ, 10 ಪಟ ಪಾಲಕ್, 10 ಪಟ ಹುಂಚಿಕ್ ರೀ, ಹ್ಞೂನ್ರಿ, 10 ಪಟ ಇಲ್ದ ಕೊತ್ತಂಬರಿ ರೀ, 10 ಪಟ ಮೂಲಂಗಿ ರೀ, 10 ಪಟ ಸಬ್ಬಸಿ ರೀ. ಯಾಕ್ರಿ ಜಾಸ್ತಿ ಹಾಕಲ್ಲ ಅಂದ್ರೆ ಒಮ್ಮೆ ಬಂದ್ಬಿಡ್ತಲ್ಲ, ಕೆಳಕ್ ಆಗಂಗಿಲ್ಲ ರೀ, ಹಿಂದೆ ಮುಂದೆ ಆಗ್ಬೇಕಲ್ರಿ ಕೆಳಕ. ಈಗ ಒಂದ ಸತಿ ಹಾಕ್ಬಿಟ್ಟ ಅಂದ್ರ ಅಲ್ಲಿ ಮಾರ್ಕೆಟ್ನಾಗ ಒಂದೇ ದಿನ ಮಾರೋದಲ್ಲ ಅಲ್ರಿ, ಇದು ದಿವಸ ಡೈಲಿ ಮಾರೋದು. ಇದು ಈಗ ದಿವಸ ಮಾರ್ಕೆಟ್ಗೆ ಹೋಗ್ಬೇಕ್ರಿ. ಇದು ಒಮ್ಮೆ ಅಷ್ಟೇ 8 ಎಕರೆ ಹಾಕ್ಯಾರಂದ್ರೆ ಮಾರಕ್ ಆಗಲ್ರಿ. ಮಾರ್ಕೆಟ್ ಎಷ್ಟೈತಿ ದಿವಸ 8 ಮಾರ್ಕೆಟ್ 100 ಇರ್ತೈತಿ ಅಷ್ಟ ಮಾರ್ಬೇಕು. ನೀವ್ ಎಲ್ಲಿ ಹೋಗ್ತೀರಿ? ಇಲ್ಲೇ ಕೊಪ್ಪಕ್ಕೆ ಹೋಗ್ತೀರಿ ಸರ್. ಬೇರೆ ಕಡೆ ಹೋಗಲ್ಲ? ಇಲ್ಲ. ಯಾಕೆ ಹೋಗಲ್ರಿ? ಬೇರೆ ಕಡೆ ನಮ್ಗೆಲ್ಲ ಲಾಂಗ್ ಆಗತ್ರಿ ದಾರಿ. ಹುಬ್ಳಿ ಹೋಗ್ಬೇಕ್ರಿ. ಹುಬ್ಳಿಗೆ ಹೋಗ್ಬೇಕು. ದಿನನಿತ್ಯ ಮಾರ್ಕೆಟ್ ಹೋಗ್ಬೇಕ್ರಿ. ಬದಿಲಿಂದ ಕೊಪ್ಪಕ್ಕೆ ಹಾಕ್ಬೇಕ್ರಿ ಮಾಲ್. ಕೊಪ್ಪಳಿಂದ ಮತ್ತೆ ಗಾಡಿ ಸಿಕ್ಕರೆ ಹುಬ್ಳಿಗೆ ಹಾಕ್ಬೇಕ್ರಿ. ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗತ್ರಿ. ಅಲ್ಲಿಂದ ಹೊಳಿ ಬರ್ಬೇಕಂದ್ರೆ ಮತ್ತೆ 2 ಗಂಟೆ. ಇವತ್ತು ರಾತ್ರಿ ಬಿಟ್ಟಪ್ಪ ಅಂದ್ರೆ 5 ಗಂಟೆಗೆ ಬರೋಕಾಗತ್ರಿ ನಾವು ಊರಿಗೆ. ಇಲ್ಲ ಆದ್ರೆ ಹಂಗ ಹೋಗ್ತೀರಿ? ಮುಂಜಾನೆ 3:30 4 ಅಲ್ಲಿ ಹೋಗ್ತೀರಿ. 8 ಗಂಟೆ ಬಂದ್ಬಿಡ್ತೀರಿ. 8 9 ಬಂದ್ಬಿಡ್ತೀರಿ ನಾವು. ಸರ್ ಹುಬ್ಳಿಗೆ ಹೋದ್ರೆ ಲಾಭ ಆಗಲ್ಲ ಹಂಗಂದ್ರೆ ನೀವು ಹೇಳಕ್? ಲಾಭ ಆಗಲ್ಲ. ಕೊಪ್ಪಳನ ಇದೇ ಬಿಡ್ತೀರಿ. ಮನುಷ್ಯನ ಅಲ್ಲಿ ಹೋಗಕ್ ಒಬ್ಬ ಅಲ್ಲಿ ಒಬ್ಬ ಬಾಳ್ ಇಟ್ಟು ಬಿಡ್ತಾನ್ರಿ. ಒಬ್ಬ ಎಕ್ಸ್ಟ್ರಾ ಮಾರ್ಕೆಟ್.
ಈಗ 45ದಿಂದ ಬರ್ತಾವೆ ಯಾವ ಬೆಳೆಗಳು ಬರ್ತಾವೆ ನೀವೆಲ್ಲ ಮೆಂತೆ ರೀ, ಕೊತ್ತಂಬರಿ, ಸಬ್ಬಸಿ, ಹುಂಚಿಕಾಯಿ ಏನದಲ್ರಿ ಎಲ್ಲ ಒಂದು 45 ಬಂದ್ಬಿಡ್ತಾವೆ. 45ದಿಂದ ಬರ್ತಾವೆ. 40 ಬಂದ್ಬಿಡ್ತಾವೆ. ಸರ್ ಈಗ ಒಟ್ಟ ಗಳವ ಇಲ್ಲ ಅಂದ್ರೆ ಇದು ಗಳವ ಇಲ್ದ ಹೆಂಗ್ ಮಾಡಕ? ಗಳೆ ಮಾಡ್ತೀವ್ರಿ. ಗಳೆ ಫಸ್ಟ್ ಗಳೆ ಹೊಡಿತೀವಿ. ಗಳೆ ಹೊಡೆದ ಮತ್ತೆ ಒಂದ್ ಮಾಡೇ ಮಾಡ್ತೀವ್ರಿ ಅಷ್ಟೊಂದು. ಯಾವ ತರ ಗಳೆ ಅಂತಂದ್ರೆ ಮತ್ತೆ ರೆಡಿ ಮಾಡ್ಕೊಂತೀವಿ. ಫಸ್ಟ್ ಬಲರಾಮ್ ಹೊಡಿತೀರಿ ಗಾಡಿಲಿ. ಬಲರಾಮ್ ಹೊಡೆದ ಅಲ್ಲಿ ದಿಂಡಿ ಕುಂಟಿ ಹೊಡಿತೀರಿ. ದಿಂಡಿ ಕುಂಟಿ ಹೊಡೆದು ಎತ್ತಿಲೆ ಪಟ ಹೊಡಿತೀರಿ ಸರ್. ಈ ಪಟ ಹೊಡೆದ್ರೆ ನಾವು ಬೀಜ ಹೋಗ್ತೀವಿ ಮುಂದೆ ಉಗ್ಗುತ್ತೀರ ಬೀಜ ನಾವು ಉಗ್ಗಿ ಬಿಡ್ತೀವಿ. ಇದು ಮುಲ್ಲಂಗಿನ ಮುಲ್ಲಂಗಿ ಎಲ್ಲದು ಉಗ್ಗದ್ರಿ ಅಷ್ಟದು. ಒಂದಿಂದ ಉಗ್ಕೊಂಡ್ಬಿಡ್ತೀರಿ. ಅಷ್ಟು ಒಂದಿನ ಉಗ್ಗಿ ಬಿಡ್ತೀರಿ. ಒಂದಿಂದ ಉಗ್ಕ್ಯಂದು ಅದ ಗಳೆಲ್ಲ ಸಾಫ್ ಮಾಡಿಬಿಡ್ತೀರಿ. ಅದನ್ನ ಸಣ್ಣ ಕುಂಟಿ ಇರ್ತೈತ್ರಿ. ಆ ಕುಂಟಿ ಹಾಕಿ ಸಾಫ್ ಮಾಡಿಬಿಡ್ತೀರಿ. ಅದನ್ನ ಸಾಫ್ ಮಾಡಿ ಆಮೇಲೆ ಏನ್ ಮಾಡ್ತೀರಿ, ಹಿಂದ್ ನೀರು ಕಟ್ಟಿ ಬಿಡ್ತೀರಿ. ಈಗ ಎಷ್ಟು ದಿನ ಕೊಡ್ತೇವೆ ಎಲ್ಲವೂ? ಎಲ್ಲವೂ ಕೊತ್ತಂಬರಿ ಒಂದು 10 ದಿನ ಕೊಡ್ತೈತ್ರಿ. ಉಳ್ಕಿದೆಲ್ಲ 5 ದಿನ 6 ದಿನ ಕೊಟ್ಟಿ ಬಿಡ್ತಾವ್ರಿ. ಅಷ್ಟು ಕಟಾವ್ರಿ 40 ದಿನ ಕಟಾವ್ರಿ. ಅದ್ರ ಮಧ್ಯೆ ನೀರು ಮತ್ತು ಗೊಬ್ಬರ ಯಾವ ತರ ಮಾಡ್ತೀರಿ? ಫಸ್ಟ್ ಸಾಲ್ ಗೊಬ್ಬರ ಹಾಕಿರ್ತೀವ್ರಿ ಬುಡಕ. ಆಮೇಲೆ ಒಂದ್ ಚೀಲ ಯೂರಿಯಾ ಹೊಡಿತೀರಿ. ಅಲ್ಲೇ 2 ಸಲ ಎಣ್ಣೆ ಹೊಡಿಸಂತವ್ರಿ. ಅದು ಬಿಟ್ರೆ ಖರ್ಚು ಅಷ್ಟೇ ಎಷ್ಟು ಖರ್ಚಾಗತ್ತೆ ಬೆಳೆ? ಬೀಜ, ಗೊಬ್ಬರ, ನೀರು ಎಲ್ಲ ಸೇರಿಸಿ ಎಲ್ಲ ಅಂದ್ರೆ ಅದು ಒಂದು 7-8 ಸಾವಿರ ಬರ್ತಾರೆ ಖರ್ಚು. ಸರ್ ಇವ್ನು ಹೆಂಗೆ ಮಾರ್ಕೆಟ್ಗೆ ನಿಮ್ಗೆ ಲಾಭ ಆಗುತ್ತೆ? ನಮಗೆ ಅಂದ್ರೆ ನಾವು ಸ್ವಲ್ಪ ಹೆಚ್ಚು ಕಡೆ 40,000 ತನ ಆಗುತ್ತೆ. 10,000 ಖರ್ಚು ಮಾಡಿದ್ನಪ್ಪ ಅಂದ್ರೆ ನಮಗೆ 30,000 ಹೋಯ್ತೈತಿ. ಅಷ್ಟು ಗ್ಯಾರಂಟಿ. ಈ ಬರಗಾಲ ಇನ್ನೂ ಜಾಸ್ತಿ ಆಗುತ್ತೆ. ಮಾರಲ್ರಿ. ಈಗ ಅದು ಮಳೆ ಆದ್ರೆ ಮಾರ್ತಾರೆ ಜಗ್ಗದ್ರಿ. ಮಳೆ ಸಿಕ್ಕಾಪಟ್ಟೆ ಮಳೆ ಆತಂದ್ರೆ ಮಾರ್ಕೆಟ್ನಾಗ ಮಾರ್ತಾರೆ. ಇದು ಈ ವರ್ಷ ಮಳೆ ಇಲ್ಲ ಅಲ್ರಿ, ಮಾರ್ಕೆಟ್ನಾಗ ಮಾರ್ಬೋದು. ಯಾಕಂದ್ರೆ ಅಂದ್ರೆ ಕೆಳಗಿಲ್ಲ ರೀ, ಮಳೆ ಹೊಡೆದ ಕರೆದ ಕೆಟ್ಟು ಬಿಡುತ್ತೆ. ಇದು ಒಂಥರ ವಿಚಿತ್ರ ಇದು. ಇದು ಒಂದು ವಾದ ವರ್ಷ ನುಗ್ಗು ಮಳೆ ಹೊಡೆಬಿಡ್ತಲ್ರಿ ಸರ. ಮಾರ್ಕೆಟ್ ಸಿಕ್ಕಾಪಟ್ಟೆ ಮಾರ್ಕೆಟ್ ಇತ್ತು. ಒಂದು ಶಿವಡಿ 5-6 ರೂಪಾಯಿ ಮಾರೈತಿ. ಈ ವರ್ಷ ಬೇರೆ 1 ರೂಪಾಯಿ ಮಾರಕೈತಿ. ಉಲ್ಟಾ ಆಗುತ್ತೆ. ಅಲ್ಲ ಬರಗಾಲ ಐತಿ ಬೆಳೆಗೆಲ್ಲ ಏನ್ರಿ ಯಾಕಂದ್ರ ನೀರಿದ್ದಲ್ಲಿ ಮಾಡೇ ಮಾಡ್ತಾರೆ ಸೊಪ್ಪನ್ನ. ಇಲ್ಲಿ ನಮ್ಮಲ್ಲಿ ಹಳದಂಡಿ ಅಷ್ಟು ನೀರಾವರಿ ಅಲ್ರಿ, ಅದಕ್ಕಷ್ಟು ಸೊಪ್ಪು ಮಾಡೇ ಮಾಡ್ತಾರೆ. ಹಂಗಾಗಿ ಏನ ಮಾಡಪ್ಪ ಅಂದ್ರೆ ಇದು ಭೂಮಿ ನಮ್ಮೂರ್ದು ಚಿಕ್ಕಸಿಂದೋಗಿ ಸಣ್ಣ ಭೂಮಿ ರೀ, ದೊಡ್ಡ ಭೂಮಿ ಇಲ್ರಿ. 60-50-40 ಎಕರೆ ಯಾರು ಇಲ್ರಿ. ಎಲ್ಲರೂ 1 ಎಕರೆ 4 ಗುಂಟೆ 5 ಗುಂಟೆ 10 ಗುಂಟೆ ಲಾಸ್ಟ್ ಅಂದ್ರೆ 2-3 ಎಕರೆದಾಗ ಅದಾರ್ರಿ. ಅವ್ರು ಏನ್ ಮಾಡ್ತಾರ್ರಿ, 1 ಎಕರೆದಾಗ ಮೆಕ್ಕೆಜೋಳ ಮಾಡಿದ ಅವ್ರಿಗೆ 4 ತಿಂಗಳು 5 ತಿಂಗಳು ಕಾಯ್ಬೇಕಾಗತ್ತೆ. ಅದು ಕಟಾವಾಗಿ ಮಾರ್ಕೆಟ್ಗೆ ಹೋಗಿ 5 ತಿಂಗಳು ಆಗುತ್ತೆ. 5 ತಿಂಗಳದಾಗ ಇದು ಸಲ ಬರ್ತಾರೆ, 2 ಸಲ ಬಂದ್ಬಿಡ್ತದೆ. ಒಂದು ಬೆಳೆ ಏನಾರ ಅವ್ರು ಕಳ್ಸಕ್ಕೆ 5 ತಿಂಗಳು ತೊಗೊಂಡ್ರೆ 5 ತಿಂಗಳ ನೀವು 2 ಬೆಳೆ 2 ಬೆಳೆ ಆರಾಮ್ ತಗೊಂಡ್ಬಿಡ್ತೀರಿ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಸರ್ ಅದು ಬಂದ್ರೆ 5-6 ಲಕ್ಷ ಬರುತ್ತೆ. ಅದೇನು ಬರ್ತದ್ರಿ? 5-6 ಲಕ್ಷ ಬಂದ ಅಂದ್ರೆ ಇನ್ಯಾರು ಮಾಡ್ತಾರೆ? ಯಾರು ಮಾಡಲ್ರಿ. 5-6 ಲಕ್ಷ ಅಲ್ರಿ, ಹಾಕಿದ್ ಬಂಡವಾಳ ಬರೋದಿಲ್ರಿ. ಅದಕ್ಕೆ ಗೊಬ್ಬರ ಮೆಕ್ಕೆಜೋಳ ನೋಡ್ರಿ 13-14-18 ರೂಪಾಯಿ ಒಂದು ಪ್ಯಾಕೆಟ್ 4 kg ಅವ್ನು ತರ್ಬೇಕ್ರಿ. ಸಾಲ್ ಗೊಬ್ಬರ ಹಾಕ್ಬೇಕ್ರಿ, ಬಿತ್ತಬೇಕ್ರಿ. ಬಿತ್ತಿಂದ ಮತ್ತೆ ಸುಳ್ಯಾಗ ಗೊಬ್ಬರ ಹಾಕ್ಬೇಕ್ರಿ. ಅದಕ್ಕೆ ಮತ್ತೆ ಹುಳ ತಿನ್ನಕ್ ಹತ್ತಿಬಿದ್ದಾವ, ಮತ್ತೆ ಹಾಕ್ಬೇಕ್ರಿ. ಅದಕ್ಕೆ ಹಂಗಾಗಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ಸ್ಕೊಂಡ್ಬಿಡ್ತಾರೆ. ಇದ್ರಾಗ ಏನು ಲಾಭ ಐತಿ ಹಂಗಂದ್ರೆ? ಇದ್ರಾಗ ಏನು ಲಾಭ ಐತಿ? ಇದು ಸಾಕ್ರಿ, 10,000 ಖರ್ಚು ಮಾಡಪ್ಪ, 30,000 ಉಳಿತೈತಿ 45 ದಿನದಾಗ. ಅದಕ್ಕೆ ಯಾಕೆ ತಿಂಗಳ ಗಟ್ಲೆ 5 ತಿಂಗಳ ಗಟ್ಲೆ ಯಾಕೆ ಹಾಕ್ಬೇಕ್ರಿ? ಅದು ಒಂದು ತಿಂಗಳಿಗೆ ಕಡಿಮೆ ಅಂದ್ರೆ 40,000 ರೂಪಾಯಿ. 40,000 ರೂಪಾಯಿ ಆಗತ್ತೆ ರೀ. ಎಲ್ಲ ಖರ್ಚು 10,000 ಬರ್ತಾರೆ ಖರ್ಚು. 10 ಗುಂಟೆ ಅಲ್ರಿ, 10 ಪಟ ಒಟ್ಟು 50 ಪಟ ಹಾಕಿರ್ತೀವಿ ನಾವು. ಸ್ವಲ್ಪ ಹೆಚ್ಚು ಕಡಿಮೆ 1 ಎಕರೆ ಆಗತ್ತನ್ರಿ ಅಷ್ಟು. 1 ಎಕರೆ ಆಗತ್ತೆ ನೋಡ್ರಿ. ಎಕರೆಗೆ 50 ಪಟ ಕುಂದಿರ್ತಾವ್ರಿ. ಕರೆಕ್ಟ್ ಎಕರೆಗೆ 50 ಪಟ ಕುಂದಿರ್ತಾವ. ನೀವು ಎಷ್ಟು ಪಟ ಹಾಕ್ತೀರಿ? ನಾವು 50 ಪಟ ಹಾಕ್ತೀವಿ. 50 ಪಟ 50 ಪಟ 1 ಎಕರೆಗೆ ಬರೀ 45ದಿಂದಲೇ 40,000 ಆದಾಯ ಆಗತ್ತೆ ರೀ. 10,000 ಮಾಡ್ತೀರಿ ಮತ್ತೆ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರೆ 10,000 ಖರ್ಚು ಬರ್ತಾರೆ. ಇಲ್ಲ ಅಂತಲ್ಲ, 40,000 ಉಳಿತೈತಿ. ಬೀಜ ಎಲ್ಲಿ ತರ್ತೀರಿ? ಇಲ್ಲೇ ಕೊಪ್ಪಳ ತರ್ತಾರೆ. ಕೊಪ್ಪಳ ನೋಡ್ರಿ ಸ್ನೇಹಿತರೆ, ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಅವ್ರು ಬೇರೆ ಕೇವಲ ಮೂಲಂಗಿ ಅಂತಲ್ಲ, ಅವರು ಏನು ಕಾಯಿಪಲ್ಲೆ ಎಲ್ಲ ಬೆಳಿತಾರೆ. ಜೊತೆಗೆ ಏನಂದ್ರೆ ಸ್ವಲ್ಪದ್ರಲ್ಲೇ ನಾವು ಇದು ಮಾಡ್ಕೊತೀವಿ ಅಂತ ಹೇಳ್ತಾರೆ. ಆದಾಯ ಅದು ಮೆಕ್ಕೆಜೋಳ ಅದು ಮಳೆ ಜಾಸ್ತಿ ಆಗಿದ್ರೆ ಇನ್ನೂ ಒಂದು ಒಳ್ಳೆ ರೇಟ್ ಸಿಗುತ್ತೆ. ಯಾಕಂದ್ರೆ ಕೆಟ್ಟ ಹೋದ್ರೆ ನಮ್ಗೆ ಒಂದು ಆದಾಯ ಸಿಗುತ್ತೆ ಅನ್ನೋ ಒಂದು ಅವ್ರ ಆತ್ಮವಿಶ್ವಾಸ. ಅಂದ್ರೆ ಯಾವಾಗಲೂ ಮಳೆ ಆದಾಗ ಒಂದೊಂದು ಸರಿ ರೇಟ್ ಸಿಗುತ್ತೆ, ಮಳೆ ಆದಾಗ ಒಂದು ಇದು ಸಿಗುತ್ತೆ. ಈ ಸಂದರ್ಭದಲ್ಲಿ ಕೆಡೋದು ಕಡಿಮೆ ರೀ ಕಾಯಿಪಲ್ಲೆ. ಹೀಗಾಗಿ ರೇಟ್ ನಮಗೆ ಕಡಿಮೆ ಐತಿ. ಆದ್ರೆ ನಮಗೇನಿಲ್ಲ, ಬರಗಾಲ ಬೇರೆ ಬೆಳೆಗೆ ಹೋಲಿಸಿದ್ರೆ ಈ ಬೆಳೆ ನಮ್ಗೆ ಸಕ್ಸಸ್ ಆಗೈತೆ ಅಂತ ಹೇಳ್ತಾರೆ. ಅದು ಕೇವಲ ಒಂದು ಎಕರೆದಲ್ಲಿ ಸುಮಾರು ಒಂದು 30,000-40,000 ಆದಾಯ ನಾವು ಪಡಿತೀವಿ ಅಂತ ಹೇಳಿದ್ರೆ ಅದು 40 ದಿನದಲ್ಲಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.